ಸ್ಟೆಪ್ನಿಯಲ್ಲಿ ಕಂತೆ ಕಂತೆ ಹಣ ಸಿಕ್ಕ ಕೇಸ್ಗೆ ಸಂಬಂಧಪಟ್ಟಂತೆ ನೆಲಮಂಗಲದ ಬಳಿ ಸಿಕ್ಕಿತು ಕೋಟ್ಯಾಂತರ ರೂಪಾಯಿ ಹಣ. ಹಣದ ಬಗ್ಗೆ ಮಾಜಿ ಶಾಸಕ ಅಪ್ಪಾಜಿ ಗೌಡ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಾರ್ನ ಸ್ಟೆಪ್ನಿಯಲ್ಲಿ ಕಂತೆ ಕಂತೆ ಹಣ ಸಿಕ್ಕಿತಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಯಾರಿಗೆ ಸಂಬಂಧಪಟ್ಟಿದ್ದು ಹಾಗಾದ್ರೆ ಆ ಹಣ ಅನ್ನೋ ಬಗ್ಗೆ ಸ್ಪಷ್ಟನೆ ಸಿಗ್ತಾ ಇದೆ. ಹಣದ ಬಗ್ಗೆ ಮಾಜಿ ಶಾಸಕ ಅಪ್ಪಾಜಿ ಗೌಡ್ರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಒಂದು ಕ್ಷಣ ಎಲ್ಲರೂ ಕೂಡ ಅಧಿಕಾರಿಗಳೇ ಗಾಬರಿಗೆ ಬಿದ್ದಿದ್ರು. ಆ ಕಾರ್ನ ಸ್ಟೆಪ್ನಿಯಲ್ಲಿ ಕಂತೆ ಕಂತೆ ನೋಟ್ ಸಿಕ್ತಾಗ ಆ ಹಣ ಖಂಡಿತ ನಂದೇ, ಅದು ಕಳ್ಳತನದ ದುಡ್ಡಲ್ಲ, ನನ್ನ ಸ್ವಂತ ಆಸ್ತಿ ಮಾರಿ ತಂದಿದ್ದ ಹಣ ಅದು ಅಂತ ಅಪ್ಪಾಜಿ ಗೌಡ್ರು ನ್ಯೂಸ್ 18 ಕನ್ನಡಕ್ಕೆ ಈಗ ಹೇಳಿಕೆ ಕೊಡೋ ಮುಖಾಂತರವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೌದು, ಖಂಡಿತವಾಗ್ಲೂ ಆ ಹಣ ನಂದೇ, ಅದು ಕಳ್ಳತನದ ದುಡ್ಡಲ್ಲ, ನನ್ನ ಸ್ವಂತ ಆಸ್ತಿ ಮಾರಿ ತಗೊಂಡ್ ಬರ್ತಾ ಇದ್ದ ದುಡ್ಡು ಅಂತ. HBR ಲೇಔಟ್ ನಲ್ಲಿದ್ದ ಆಸ್ತಿಯನ್ನ ಮಾರಿದಂತ ಹಣ ಅದು, ಅವತ್ತು ತಗೊಂಡ್ ಬರ್ತಾ ಇದ್ದಿದ್ದು. ಹಣ ತರ್ತಾ ಇದ್ದವರು ಡ್ರೈವರ್ ಅಲ್ಲ, ನನ್ನ ಸಂಬಂಧಿ. ಹಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳು ನನ್ನ ಹತ್ರ ಇದೆ ಅನ್ನೋ ಸ್ಪಷ್ಟನೆಯನ್ನ ಅಪ್ಪಾಜಿ ಗೌಡ್ರು ಕೊಟ್ಟಿದ್ದಾರೆ. ಇನ್ನು IT ಇಲಾಖೆ ನೋಟಿಸ್ ಕೊಟ್ಟು ವಿವರಣೆಯನ್ನ ಈಗ ಕೇಳಿದೆ. ಕಾಲಾವಕಾಶವನ್ನ ನಾನು ಕೇಳಿದ್ದೀನಿ ಅಂತ ಭದ್ರಾವತಿಯ ಮಾಜಿ ಶಾಸಕ ಅಪ್ಪಾಜಿ ಗೌಡ್ರು ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಈ ವಿಚಾರದಲ್ಲಿ ಮುಚ್ಚುಮರೆ ಮಾಡುವಂತ ಅವಶ್ಯಕತೆ ನನಗಿಲ್ಲ ಅಂತ ಕೂಡ ಅಪ್ಪಾಜಿ ಗೌಡ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಸ್ಪಷ್ಟತೆ ಅಂತೂ ಇಲ್ಲಿ ಸಿಕ್ಕಿದೆ, ಆ ದುಡ್ಡು ನಂದೇ, ಖಂಡಿತವಾಗ್ಲೂ ನಂದೇ, ಅದು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳು ಕೂಡ ನನ್ನ ಹತ್ರ ಇದೆ ಅಂತ ಅಪ್ಪಾಜಿ ಗೌಡ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಕಾಲಾವಕಾಶ ನಾನು ಕೇಳಿದ್ದೀನಿ, IT ಡಿಪಾರ್ಟ್ಮೆಂಟ್ ಆಲ್ರೆಡಿ ಒಂದು ನೋಟಿಸ್ ಅನ್ನ ಕೊಟ್ಟು ವಿವರಣೆಯನ್ನ ಕೇಳಿದೆ, ಅದಕ್ಕೆ ನಾನು ಕಾಲಾವಕಾಶ ಕೇಳಿದ್ದೀನಿ. ಇದರಲ್ಲಿ ಮುಚ್ಚುಮರೆ ಮಾಡುವಂತ ಯಾವುದೇ ಅವಶ್ಯಕತೆ ನನಗಿಲ್ಲ, ಅಗತ್ಯತೆ ನನಗಿಲ್ಲ ಅಂತ ಅಪ್ಪಾಜಿ ಗೌಡ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲೊಂದಷ್ಟು ಗೊಂದಲಗಳು ಸಹಜವಾಗಿ ಮೂಡುತ್ತೆ. ಎಲೆಕ್ಷನ್ ಟೈಮ್ ನಲ್ಲಿ ಹೇಳಿ ಕೇಳಿ ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ಎಲ್ಲಿಗೆ ತಗೊಂಡು ಹೋಗ್ತಿದ್ರು? ದಾಖಲೆ ಇದೆ ಅಂದ್ರೆ ದಾಖಲೆ ಇದ್ರೆ ಕಾರಲ್ಲೇ ಅದನ್ನ ಸಾಗಿಸಬಹುದಾಗಿತ್ತಲ್ವಾ ಅಂತ ಹೀಗೆಲ್ಲ ಪ್ರಶ್ನೆಗಳು ಮೂಡುತ್ತೆ. ಸೊ ಇದೇ ವಿಚಾರವಾಗಿ ನಮ್ಮ ರಿಪೋರ್ಟರ್ ಥಾಮಸ್ ಅಪ್ಪಾಜಿ ಗೌಡ್ರನ್ನ ಮಾತಾಡಿಸಿದ್ದಾರೆ. ಈ ಹಣಕ್ಕೆ ಸಂಬಂಧಪಟ್ಟಂತೆ ಅಪ್ಪಾಜಿ ಗೌಡ್ರು ಏನ್ ಹೇಳಿದ್ದಾರೆ ನೋಡವನೇ. ಒಂದಷ್ಟು ಬೆಳವಣಿಗೆಗಳು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾದವು. ಆ ಬೆಳವಣಿಗೆಗಳ ಬಗ್ಗೆ ಅವರಿಂದನೇ ಸ್ಪಷ್ಟನೆ ಪಡೆಯುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸರ್, ಈಗ ಪ್ರಮುಖವಾಗಿ ನೆಲಮಂಗಲದ ಬಳಿ ಒಂದು ಸಿಕ್ಕಂತಹ ಒಂದು ಇದೇನಿದೆ ಅಲ್ಲಲ್ಲ, ಈಗ ಪ್ರಮುಖವಾಗಿ ಚರ್ಚೆಗೀಡಾಗ್ತಿರುವಂಥದ್ದು ಅದು. ಯಾಕಂದ್ರೆ ತಾವು ಕೂಡ ಆ ಹಣ ನಂದು ಅನ್ನೋಂಥ ರೀತಿ ಒಪ್ಕೊಂಡ್ಬಿಟ್ಟಿದೆ. ನಂದೆ ಹಣ ನಮ್ದೆ ಅದು. ಬಟ್ ಚುನಾವಣೆಯ ಟೈಮಲ್ಲಿ ಈ ರೀತಿಯಾದಂಥ ಬೆಳವಣಿಗೆಗಳಾಗುವಂಥದ್ದು ಸಾಕಷ್ಟು ಅನುಮಾನ ಕೆಡೆ ಮಾಡಿಕೊಡತ್ತೆ ಅನ್ನೋಂಥದ್ದು. ಅಲ್ಲ, ಅನುಮಾನ ಪಡೋರಿಗೆ ನಾವು ಉತ್ತರ ಕೊಡ್ಲಿಕ್ಕಾಗಲ್ಲ. ನನ್ನ ಆಸ್ತಿ ಮಾರಾಟ ಮಾಡಿದೆ, ಅದು ದುಡ್ಡು ತಗೊಂಡು ಬಂದಿದ್ದೀನಿ. ಅದು HSR ಲೇಔಟಲ್ಲಿ ಒಂದು HBR ಲೇಔಟಲ್ಲಿ 60x40 ಸೈಟ್ ಇದೆ, ಅದನ್ನು ಮಾರಾಟ ಮಾಡಿದ್ದೆ. ಅದನ್ನು ಆಲೆ 1-2 ತಿಂಗಳಿಂದ ತಗೊಂಬರಕ್ಕೆ ಕೇಳಿದ್ವಿ, ಅವ್ರು ತಂದಿರಲಿಲ್ಲ ಹುಡುಗರು, ಈಗ ತಂದಿದ್ದಾರೆ ಅಷ್ಟೇ. ಚುನಾವಣೆ ಟೈಮಲ್ಲಿ ಹಣ ಸಾಗಣೆ ಆಗ್ತಿದ್ದೇ ದೊಡ್ಡ ಈಗ ಸಮಸ್ಯೆ ಕಾರಣ ಆಗಿರುವಂತ. ಅದು ಕಳ್ತನದ ದುಡ್ಡಾದ್ರೆ ನಮ್ಗೆ ಪ್ರಶ್ನೆ ಬರಲ್ಲ, ನಮ್ದೇ ದುಡ್ಡಾದ್ರಿಂದ ನಮ್ಗೇನು ಆ ಥರದ ಸಮಯ ಏನು ಬೇಕಾಗಿಲ್ಲ. ನಾವು ಹೊರಗೆ ಕೇಳಿದ್ ಬೇಡ. ಹಿಂದಿಂದ ಹುಡುಗರು ಏನು ಮಾಡೋರೆ, ಆಟೋಮೆಟಿಕ್ಕಾಗಿ ಏನಾಗಲ್ಲ ಬಿಡು ತಂದುಬಿಟ್ಟಿದ್ದಾರೆ ಅಷ್ಟೇ. ಮತ್ತೆ ದಾಖಲೆಗಳು ಕೂಡ ಇರಲಿಲ್ಲ ಅನ್ನುವಂಥ ಮಾತುಗಳು ಸರ್. ಕಾರಲ್ಲಿ ದಾಖಲೆ ಇಡಲ್ಲ, ನಮ್ಮ ಹತ್ರ ದಾಖಲೆ ಇದೆ. ಯಾಕಂದ್ರೆ ಸರ್, ಚುನಾವಣೆ ಟೈಮಲ್ಲಿ 50,000ಕ್ಕಿಂತ ಹೆಚ್ಚಿನ ಹಣವನ್ನ ತರುವಂತ ಟೈಮಲ್ಲಿ ದಾಖಲೆಗಳಿರ್ಬೇಕು ಅನ್ನುವಂಥದ್ದು ತಮಗೂ ಕೂಡ ಗೊತ್ತಿರುವಂಥ. ಅಷ್ಟು ಪ್ರಮಾಣದ ಹಣವನ್ನು ತರುವಂತ ಟೈಮಲ್ಲಿ ಅದಕ್ಕೆ ಪೂರಕವಾದಂಥ ದಾಖಲೆಗಳು ಇರಲಿಲ್ಲ ಅನ್ನುವಂಥದ್ದು. ಆ ದಾಖಲೆ ನಮ್ಮ ಹತ್ರ ಇದೆ. ಆ ದಾಖಲೆಗಳು ಏನು ಅಮೌಂಟ್ಸ್ ಇದೆ ನಾವು ತರ್ತಾ ಇದೀವಿ, ಆ ಅಮೌಂಟ್ಸಿಗೆ ದಾಖಲೆ ನಮ್ಮ ಹತ್ರ ಇದೆ. ಮತ್ತೆ ಕಾರು ಚಾಲಕನ ತರಿಸ್ತಾ ಇದ್ರಿ ಅಂತೇಳಿ ಅಪ್ಪಾಜಿರವ್ರು ಯಾಕೆ ಖುದ್ದಾಗಿ ಹೋಗಿ ಹಣ ತರಕ್ಕಾಗಲಿಲ್ಲ ಅಷ್ಟು ಪ್ರಮಾಣದ? ನಮ್ಮ ಮನೇಲೇ ಬೆಳೆಯೋ ಹುಡುಗ ಅವನು, ಕಾರ್ ಚಾಲಕ ಅಲ್ಲ, ನನ್ನ ಸಂಬಂಧಿ ಅವನು, ನಮ್ಮಲ್ಲೇ ಬೆಳೆಯೋ ಹುಡುಗ ಅವನು. ಸರ್, ಈಗ ಐ ಟಿ ಮಟ್ಟದಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗಿದೆ ಸರ್? IT ಅಧಿಕಾರಿಗಳು ನೆನ್ನೆ ನಾನು ನೋಟಿಸ್ ಇಶ್ಯೂ ಮಾಡಿದ್ರು, ನೆನ್ನೆ ಉತ್ತರ ಕೊಟ್ಟಿದ್ದೀನಿ. ನಾನು ಅದ್ರ ಬಗ್ಗೆ ಏನು ಕೇಳಿದಾರೆ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ನಾನು ವಿಚಾರಣೆಗೆ ಹಾಜರಾಗುವಂತೆ ಏನಾದ್ರು ಸೂಚನೆ ಕೊಟ್ಟಿದ್ರೆ ತಾವು ಕಾಲಾವಕಾಶ ಕೇಳಿದ್ದೀರಾ ಅಂತ ಹೇಳಿ? ಅಲ್ಲ, ಡಾಕ್ಯುಮೆಂಟ್ಸ್ ಒದಗಿಸೋಕ್ಕೆ ನೆನ್ನೆ ವಿಚಾರಣೆ ಮಾಡಿದ್ದಾರೆ. ಕೆಲವು ಡಾಕ್ಯುಮೆಂಟ್ಸ್ ಬೇಕಾದ್ರು ಆಯ್ತು, ನನಗೆ ಸಮಯ ಕೊಡಿ, ತಂದು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇದನ್ನ ಈ ಸಂದರ್ಭದಲ್ಲಿ ದೊಡ್ಡದಾಗಿ ಬೇರೆ ಏನೋ ಒಂದು ರೀತಿ ಅಕ್ರಮ ಆಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನಗಳು ಕೂಡ ಆಗ್ತಾ ಇದ್ದಾವೆ. ಈಗ ನಾನು ಅದ್ರ ಬಗ್ಗೆ ಕಾಮೆಂಟ್ಸ್ ಮಾಡಲ್ಲ. ಈಗ ಅದನ್ನು ಮಾತಾಡಕ್ಕೆ ಹೋದ್ರೆ 4 ಕಾಮೆಂಟ್ಸ್ ಆಗ್ತವೆ. ಅದರ ಅವಶ್ಯಕತೆ ನನ್ನಿಲ್ಲ. ನನ್ನ ಹಣನ ನಾನು ತರೋದಕ್ಕೆ ಅದಕ್ಕೆ ದೊಡ್ಡದಾಗಿ ಅದಕ್ಕೆ ಯಾವ ರೀತಿಯ ವ್ಯಾಖ್ಯಾನ ಮಾಡೋದು ಇಲ್ಲ, ಅದಕ್ಕೆ ಬಗ್ಗೆ ಪ್ರತಿಕ್ರಿಯೆನೂ ಮಾಡಲ್ಲ. ನಾನು ದಾಖಲೆಗಳನ್ನು ಯಾವಾಗ ಪೂರೈಕೆ ಮಾಡುವಂಥ ತಿಂಗಳು ಟೈಮ್ ತಗೊಂಡಿದ್ದೀನಿ, ಮಾಡ್ತೇನೆ ಅದನ್ನು.
ಇದು ಒಟ್ಟಾರೆ ಮಾಜಿ ಶಾಸಕ ಅಪ್ಪಾಜಿಯವರ ಮಾತುಗಳು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಥಾಮಸ್ ನ್ಯೂಸ್ 18 ಕನ್ನಡ, ಭದ್ರಾವತಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಥಾಮಸ್. ಈ ಕೇಸ್ನಲ್ಲಿ ಸಾಕಷ್ಟು ಗೊಂದಲಗಳಂತೂ ಉಂಟಾಗುತ್ತೆ ಮೇಲ್ನೋಟಕ್ಕೆ, ಯಾಕಂದ್ರೆ ಇವರು ಡಾಕ್ಯುಮೆಂಟ್ಸ್ ಇದೆ ಅಂತ ನಿಮ್ಮ ಹತ್ರ ಮಾತಾಡುವಾಗ ಹೇಳಿದ್ದಾರೆ. ಬಟ್ ಡಾಕ್ಯುಮೆಂಟ್ಸ್ ಇದ್ರೆ ಧೈರ್ಯವಾಗಿ ಈ ಹಣವನ್ನ ಸಾಗಣೆ ಮಾಡಬಹುದಾಗಿತ್ತು. ಈ ರೀತಿ ಕದ್ದು ಮುಚ್ಚಿ ಸ್ಟೆಪ್ನಿ ಟೈರ್ ಒಳಗೆ ಹಾಕುವಂತ ನೆಸೆಸಿಟಿ ಏನಿತ್ತು ಥಾಮಸ್? ಇಲ್ಲ ಶರ್ಮಿತಾ, ಇಲ್ಲಿ ಸ್ಪಷ್ಟವಾಗಂತೂ ಅಪ್ಪಾಜಿ ಅವರು ಹೇಳುವಂತ ಮಾತುಗಳಿಗೂ ಸತ್ಯಕ್ಕೂ ಇದಕ್ಕೂ ವಾಸ್ತವಕ್ಕೂ ಎಲ್ಲೂ ಒಂದ್ ಕಡೆ ತಾಳೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಎಲೆಕ್ಷನ್ ಟೈಮು, ಯಾಕಂದ್ರೆ ಅಪ್ಪಾಜಿ ಗೌಡರು ಎರಡು ಬಾರಿ ಶಾಸಕರು ಕೂಡ ಆಗಿದ್ದಾರೆ. ಅವರಿಗೆ ಚುನಾವಣೆಯ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾದಂತ ಬೆಳವಣಿಗೆಗಳಾದ್ರೆ ಯಾವ ರೀತಿಯಾದಂತ ಅದು ಟರ್ನ್ ತೆಗೆದುಕೊಳ್ಳುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತು. 2,30,00,000 ಅಮೌಂಟ್ ಏನಂತೂ ಅದು ಸಣ್ಣ ಅಮೌಂಟ್ ಅಲ್ಲ, ತುಂಬಾ ದೊಡ್ಡ ಅಮೌಂಟ್. ಅದನ್ನ ಅವ್ರು ಹೇಳುವಂತ ಪ್ರಕಾರ ಹಣವನ್ನ ಕಾಮನ್ ಆಗಿ ತರಬಹುದಿತ್ತು. ಒಂದ್ ಕಡೆ ಅವ್ರು ಹೇಳ್ತಾರೆ ಹಣವನ್ನ ಕಾಮನ್ ಆಗಿ ತರಬಹುದಿತ್ತು, ಅದನ್ನ ನಾನು ಹೇಳಿದ್ದೆ. ಅವರು ಟೈರ್ ನಲ್ಲಿ ಏನು ಸ್ಟೆಪ್ನಿ ಇದೆ, ಟೈರ್ ನ ಸ್ಟೆಪ್ನಿ ಒಳಗಡೆ ತೂರಿಸ್ಕೊಂಡು ತರುವಂತ ಅವಶ್ಯಕತೆ ಇರುತ್ತೆ ಅಂತ ನಾವು ಪ್ರಶ್ನೆ ಮಾಡಿದ್ಕೆ ಅಪ್ಪಾಜಿ ಗೌಡ್ರ ಹತ್ರ ಯಾವ್ದು ರೀತಿ ಸ್ಪಷ್ಟ ಉತ್ತರ ಇಲ್ಲ. ಇನ್ನೊಂದು ಅವ್ರು ಹೇಳುವಂಥದ್ದು ಅವ್ರ ಹಣ ತರುವಂಥದ್ದು ಅವ್ರಿಗೆ ಗೊತ್ತಿರಲತ್ತೆ. 2 ತಿಂಗಳು 3 ತಿಂಗಳ ಹಿಂದ್ಗಡೆ ಅವ್ರ ಹಣ ತೆಗೆದುಕೊಂಡ್ ಬನ್ನಿ, HBR ಲೇಔಟ್ ನಲ್ಲಿ ಇರುವಂತ ಯಾವ್ದೋ ಪ್ರಾಪರ್ಟಿ, ಆ ಪ್ರಾಪರ್ಟಿ ಇದೆಯೋ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ಆಗ ಅವ್ರು ಹೇಳುವಂಥದ್ದು ಏನಂತ ಹೇಳಿದ್ರೆ ಹಣ ಇವತ್ತು ಸ್ಪಷ್ಟವಾಗಿ ಹಣ ತರುವಂತ ಟೈಮಲ್ಲೂ ಕೂಡ ಯಾರೇ ಒಬ್ಬ ಎಂತದೇ ಆತ್ಮೀಯ ಇರ್ಲಿ ಅಥವಾ ಯಾರೇ ಕುಟುಂಬ ಸಂಬಂಧಿ ಇದ್ರು ಕೂಡ ಅಷ್ಟು ಮೊತ್ತದ ಹಣ ತರ್ತೀನಿ ಅಂದಾಗ ಅಪ್ಪಾಜಿ ಗೌಡ್ರಿಗಾಗ್ಲಿ ಅಥವಾ ಇನ್ನೊಬ್ಬ ಯಾವುದೇ ವ್ಯಕ್ತಿಗಾಗ್ಲಿ ಕಮ್ಯುನಿಕೇಶನ್ ಅನ್ನೋದು ಮಾಡಿರ್ತಾರೆ. ಆದ್ರೆ ಅಪ್ಪಾಜಿ ಇಲ್ಲಿ ಹೇಳುವಂತ ಪ್ರಕಾರ ಏನಂತ ಹೇಳಿದ್ರೆ ಅವರು ಗಿರೀಶ್ ತನ್ನ ಕುಟುಂಬದ ಆಸ್ತಿ ಅಂತ ಹೇಳ್ತಾ ಇದಾರೆ, ಅವರು ಸಂಬಂಧಿನೂ ಕೂಡ ಅಂತ ಹೇಳ್ತಾ ಇದಾರೆ. ಹಣವನ್ನ ತರ್ತೀನಿ ಅನ್ನೋಂತ ಒಂದು ಸಣ್ಣ ಮಾಹಿತಿನೂ ಕೂಡ ಅಪ್ಪಾಜಿ ಗೌಡ್ರಿಗೆ ಅವ್ನು ಕಮ್ಯುನಿಕೇಟ್ ಮಾಡಿರಲ್ಲಂತೆ. ಹಣ ಅವ್ರಿಗೆ ಹಣ ಸಿಕ್ಕಿ ಇದು IT ಅವ್ರೇನು ಅದನ್ನ ತಪಾಸಣೆ ಮಾಡಿ ಅಷ್ಟು ಹಣವನ್ನು ವಶಪಡಿಸ್ಕೊಂಡಾಗ ಮಾತ್ರ ಗೊತ್ತಾಗಿದಂತೆ ಅಪ್ಪಾಜಿ ಗೌಡ್ರಿಗೆ ಹಣ ಹಿಂಗೆ ಸಿಕ್ಕಿದೆ ಅಂತೇಳಿ. ಇಲ್ಲಿ ಸಾಕಷ್ಟು ಗೊಂದಲಗಳಿವೆ ಹಣಕ್ಕೆ ಸಂಬಂಧ. ಇನ್ನು ಅವ್ರು ಹೇಳುವಂತ ಪ್ರಕಾರ ದಾಖಲೆಗಳಿದೆ, ಆ ದಾಖಲೆಗಳಿದೆ ಅನ್ನೋ ಮಾತನ್ನು ಹೇಳುವಂಥದ್ದು ಕೂಡ ಸಾಕಷ್ಟು ಗೊಂದಲಕ್ಕೆ ಮಾಡ್ಕೊಡ್ತಾರೆ. ಯಾಕಂದ್ರೆ ಅಷ್ಟು ಪ್ರಮಾಣದ ಹಣವನ್ನ ತರುವಂತ ಟೈಮಲ್ಲಿ ಆ ಒಂದು ಹಣಕ್ಕೆ ಮೂಲ ದಾಖಲೆಗಳನ್ನು ಕೂಡ ಆ ವ್ಯಕ್ತಿ ತರಬೇಕಿತ್ತು. ಆ ದಾಖಲೆಗಳು ಕೂಡ ITR ಪರಿಶೀಲನೆ ಟೈಮಲ್ಲಿ ಇಲ್ಲದೆ ಇರುವಂತದ್ದು ಕೂಡ ಸಾಕಷ್ಟು ಅನುಮಾನಕ್ಕೆ ಈಡು ಮಾಡ್ಕೊಡ್ತದೆ. ಅಪ್ಪಾಜಿ ಅವರ ಮಾತುಗಳಿಗೂ ಸತ್ಯಕ್ಕೂ ಯಾವುದೇ ರೀತಿ ಅಂತ ತಾಳೆ ಆಗ್ತಾ ಇಲ್ಲ. ಹಾಗಾಗಿ IT ಅವರು ವಿಚಾರಣೆಗೆ ಬನ್ನಿ ಅಂತ ಟೈಮಲ್ಲಿ ತಾವು ಪ್ರಾಮಾಣಿಕರಾಗಿದ್ರೆ IT ವಿಚಾರಣೆಗೂ ಕೂಡ ಹಾಜರಾಗಬಹುದಿತ್ತು. ಮತ್ತೆ ದಾಖಲೆಗಳನ್ನ ಅಲ್ಲಿಗೆ ಸಲ್ಲಿಸಿ ಅಲ್ಲಿಗೆ ಕೊಡಿ ಅನ್ನುವಂತ ಟೈಮಲ್ಲಿ ಅವ್ರು ಹೇಳಿದಂತ ಟೈಮಲ್ಲೂ ಕೂಡ ದಾಖಲೆಗಳನ್ನ ಸಲ್ಲಿಸಬಹುದಿತ್ತು. ಅದಕ್ಕೆ ಕಾಲಾವಕಾಶ ಕೇಳುವಂತ ಅವಶ್ಯಕತೆ ಏನಿತ್ತು ಅನ್ನೋಂತ ಪ್ರಶ್ನೆಯನ್ನ ಇಟ್ಕೊಂಡೆ ನೋಡುವಂತ ಟೈಮಲ್ಲಿ ಎಲ್ಲೋ ಒಂದ್ ಕಡೆ ತಾಳಮೇಳ ಎಲ್ಲೋ ಒಂದ್ ಕಡೆ ತಪ್ತಾ ಇದೆ. ಬಹುಶಃ ಹಣಕ್ಕೂ ಆ ಸಂದರ್ಭಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ತಾಳೆ ಆಗ್ತಾ ಇಲ್ಲ. ಹಾಗೆ ಎಲ್ಲೋ ಒಂದ್ ಕಡೆ ಸಮಥಿಂಗ್ ಫಿಶಿ ಅನಿಸ್ತಾ ಇದೆ. ಇದ್ರ ಬಗ್ಗೆ ಬಹುಶಃ IT ಅಧಿಕಾರಿಗಳಿಗೆ ಬೆನ್ನು ಬಿದ್ದಿದ್ದಾರೆ. ವಿಚಾರಣೆಯ ನಂತರದಲ್ಲಿ ಅದು ವಿಚಾರಣೆ ತನ್ನ ಒಂದೊಂದೇ ಆಯಾಮಗಳನ್ನು ಪಡೆದುಕೊಳ್ತಾ ಹೋದ ಸಂದರ್ಭದಲ್ಲಿ ಸತ್ಯ ಏನು ಅನ್ನುವಂಥದ್ದು ಹೊರಗಡೆ ಬರುತ್ತೆ. 2,30,00,000 ಅಮೌಂಟ್ ಏನಿದೆ, ಆ ಅಮೌಂಟ್ ಅಪ್ಪಾಜಿ ತನ್ನದೇ ಅಂತ ಹೇಳಿರೋದ್ರಿಂದಾಗಿ ಅದರ ಮೂಲ ಅನ್ನುವಂಥದ್ದು ಮಾತ್ರ ಈವರೆಗೂ ಸ್ಪಷ್ಟ ಆಗಿಲ್ಲ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಥಾಮಸ್ ತಮ್ಮ ಇನ್ಫಾರ್ಮೇಶನ್ಗೆ. ನನಗೆ ದುಡ್ಡು ತಗೊಂಡು ಬನ್ನಿ ಅಂತ ಹೇಳಿದೀನಿ ಬಿಟ್ರೆ ನಾನು ಯಾವ್ದಾರ ತಗೊಂಡು ಬನ್ನಿ ಅಂತ ಹೇಳಿಲ್ಲ. ಅವ್ರ ಹುಡುಗರು ಯಾವ ರೀತಿ ತಂದಿದ್ದಾರೆ ಅಂತ ಈ TV ನೋಡಿದ್ಮೇಲೆ ಮಾಹಿತಿ ಬತ್ತೆ ಬಿಟ್ರೆ ನಾನೇ ಆ ತರದಲ್ಲ ಬನ್ನಿ ಅವ್ನಿಗೆ ನಮ್ ದುಡ್ಡು ತಗೊಂಡ್ ಬನ್ನಿ ಅಂತ 1 ತಿಂಗಳಿಂದ ಹೇಳಿದೆ. ಅವ್ನು ತಂದಿದ್ದಾನೆ, ಯಾವ್ದ್ರಲ್ಲಿ ತಗೊಂಬ ಅಂತ ನಾನು ಗೊತ್ತಿದ್ದೆ. ಬಹುಶಃ ಅವ್ರು ಏನಾದ್ರು ಎಲೆಕ್ಷನ್ ಇರೋದ್ರಿಂದಾಗಿ ಏನಾದ್ರು ಬಹಿರಂಗವಾಗಿ ತಂದ್ಬಿಟ್ರೆ ಪ್ರಾಬ್ಲಮ್ ಆಗೋದನ್ನ ಕಾರಣಕ್ಕೆ ಏನು ಆಗ್ತಿರ್ಲಿಲ್ಲ ರೀ, ಬಸ್ಸಲ್ಲೇ ತಗೊಂಡ್ಬಂದಿದ್ರು ಏನು ಆಗ್ತಿರ್ಲಿಲ್ಲ ಅಲ್ವಾ. ದಾಖಲೆ ಇರೋದ್ರಿಂದ ಅದ್ರಲ್ಲಿ ಏನು ಪ್ರಾಬ್ಲಮ್ ಇರೋದ್ರಿಂದ ಹಿಡ್ಕೊಂಡ್ರು ಹಿಂಗೆ ಆಗೋದು. ಅಕಸ್ಮಾತ್ ಸಿಕ್ಕಿದ್ರೆ ಕೊಡ್ಬೋದಾಗಿತ್ತು, ಅದೇನಂತ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಹುಡುಗರು ತರೋಂತ ಟೈಮ್ ಅನ್ನೋದು ನೀವ್ ಹೇಳ್ಬೋದಿತ್ತಲ್ಲ ಸರ್, ಹಿಂಗ್ ತರೋ ಮರ ಹಂಗೆಲ್ಲ ನನಗೆ ಟ್ರೈನಲ್ಲಿ ತರ್ತಾರೆ ಅಂದ್ರೆ ಹೇಳ್ತಿದ್ದೆ ನಾನು. ಟ್ರೈನಲ್ಲಿ ತರ್ತೀನಿ ಅಂತ ಹೇಳ್ತಿದ್ರಾ? ಅಲ್ಲ, ಟೈರಲ್ಲಿ ತರ್ತೀನಿ ಅಂತಿದ್ರೆ ನಾನ್ ಟೈರಲ್ಲಿ ತರ್ಬಿಡಿ. ನನ್ ಜೊತೆ ಹೇಳಿದ್ರಲ್ವಾ ಗೊತ್ತಾಗದು ಹಿಂಗ್ ತರ್ತೀವಿ ಅಂತ. ಅವ್ರೊಟ್ಟು ತರ್ತೀನಿ ಸರ್ ಅಂತ ಹೇಳಿದ್ರು. ಅಲ್ಲ, ತಗೊಂಡ್ ಬನ್ನಿ ಅಂತ ಹೇಳಿದೆ ನಾನು. ಅಲ್ಲ, ಒಂದ್ 15 ತಿಂಗಳಿಂದ ಹೇಳ್ತಾ ಇದ್ದೆ ಅವನಿಗೆ. ಯಾರಿಗೆ ಸರ್ ಹೇಳಿದವರು ವ್ಯಕ್ತಿ ಹೆಸರು? ನೀವು ಹಣ ತಂದ್ರಲ್ಲ, ಅವ್ರ ವ್ಯಕ್ತಿ ಹೆಸರು ಏನ್ ಸರ್? ನಿಮ್ ಸಂಬಂಧಿ ಅಂದ್ರಲ್ಲ? ಗಿರೀಶ್ ಅಂತ ಹೇಳಿ. ಗಿರೀಶ್ ಅಂತ ಹೇಳಿ. ಈಗ ಅದೇ ಪ್ರಾಬ್ಲಮ್ ಆಗಿದೆ ಸರ್. ಯಾಕಂತ ಹೇಳಿದ್ರೆ ಹಣವನ್ನ ಕಾರಲ್ಲೋ ಅಥವಾ ಇನ್ನೊಂದ್ರಲ್ಲೋ ಅಥವಾ ನೇರವಾಗಿ ತಂದ್ಬಿಟ್ಟಿದ್ರೆ ಸಮಸ್ಯೆ ಇರ್ತಿರ್ಲಿಲ್ಲ. ಆ ಕಾರಿನ ಸ್ಟೆಪ್ನಿ ಚಕ್ರ ಸ್ಟೆಪ್ನಿ ಒಳಗಡೆ ಹಣ ಪತ್ತೆ ಆಯ್ತಲ್ಲ, ಅದೇ ಸಮಸ್ಯೆ ಆಗಿತ್ತು.
ಅಲ್ವಾ ಸರ್? ಹಂಗೆ ಅನ್ಸಲ್ವಾ ಸರ್ ನಿಮಗೆ? ನನಗೇನು ಅನ್ಸಲ್ಲ, ಅದು ಹೆಂಗ್ ಬೇಕಾದ್ರೂ ವ್ಯಾಖ್ಯಾನ ಮಾಡ್ಕೊಳ್ಬೋದು. ಅಂದ್ರೆ ನೇರವಾಗಿ ತರ್ಬೋದಾಗಿತ್ತು ಅಂತ ಇಷ್ಟ ಹೇಳ್ತೀನಿ. ಯಾಕಂದ್ರೆ ಅದ್ ಕಳ್ತನ ದುಡ್ಡಾಗಿದ್ರೆ ನಾವೇನಾರು ಹೇಳ್ಬೋದಾಯ್ತು, ಎಲೆಕ್ಷನ್ ದುಡ್ಡಾಗಿದ್ರೆ ನಾವೇನಾರು ಹೇಳ್ಬೋದಾಯ್ತು. ಅದು ಯಾವ ತರದ್ದು ಇಲ್ಲದೆ ಇರೋದ್ರಿಂದ ನಮ್ಗೆ ಯಾವ್ದೇ ರೀತಿ ಇದಿಲ್ಲ ಅದು. ಹಾಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚು, ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಅದ್ರ ಬಗ್ಗೆ ಹೆಚ್ಚು ಮಾಡಕ್ ಇಷ್ಟಪಟ್ಟು, ನಮ್ ದುಡ್ಡು ನಮ್ಮ ಹತ್ರ ರೆಕಾರ್ಡ್ಸ್ ಇದೆ, ನಾವ್ ಅದನ್ನ ಪಡೆದ್ಕೊಳ್ತೀವಿ ಅಷ್ಟೇ ಬಿಟ್ಟು ಬಾಕಿದೆಲ್ಲ ನಾವ್ ಯಾಕೆ ಅಷ್ಟೊಂದು ಇಲ್ಲೇ ಇರೋದೆಲ್ಲ ಊಹೆ ಮಾಡ್ಕೊಂಡು ಇದ್ ಮಾಡಕ್ಕೂ ಅಲ್ಲ. ಬಟ್ ಆ ಹುಡುಗರು ಮಾಡೋದ್ರಿಂದ ತಪ್ಪಾಯ್ತು ಅಂತ ಅನ್ಸಿಲ್ವಾ ಸರ್? ನಿಮಗೆ ಪ್ರಾಬ್ಲಮ್ ಆಯ್ತು ಅನ್ಸಿಲ್ವಾ ಸರ್? ಏನ್ ಮಾಡೋದು, ಅವ್ರನ್ನ ತರ ಕೇಳಿದ್ದೆ ತಪ್ಪು ಮೊದಲನೇದಾಗಿ. ಈಗ ನಾನು ಅವ್ರ ತಪ್ಪು ಅಂತ ಹೇಳಕ್ ಹೋದ್ರೆ ನಮ್ಮನೇಲೆ ಬೆಳೆಯೋ ಹುಡುಗರು, ನಾನು ಅವ್ರ ತಪ್ಪು ಅಂತ ಹೇಳಕ್ ಹೋದ್ರೆ ಏನಾಗುತ್ತೆ, ಅವ್ರಿಗೆ ಮಾನಸಿಕ ಒಪ್ಪುಗಲ್ವ ಅವರು? ಅಷ್ಟು ದೊಡ್ಡ ಅಮೌಂಟ್ ಅಲ್ಲ ಸರ್, 3,20,00,000 ಅಂದ್ರೆ ದೊಡ್ಡ ಅಮೌಂಟ್ ಅಲ್ಲ ಸರ್? 2,30,00,000 ಅದು ದೊಡ್ಡ ಅಮೌಂಟ್ ಅಲ್ವಾ ಸರ್? ದೊಡ್ಡ ಅಮೌಂಟ್. ಈಗ ನಾನು ಹೇಳಿದ್ನಲ್ಲ, ದೊಡ್ಡ ಅಮೌಂಟ್ ಏನ್ ಮಾಡಕ್ ಬರ್ತದೆ? ಈಗ ನಾವು ನಮ್ಗೆ ಅದೇನು ನಮ್ಗೆ ಬರೋ ದುಡ್ಡು ಇವತ್ತಿಲ್ಲ, ನಾಳೆ ಬರೋ ದುಡ್ಡು. ಹಂಗಾಗಿ ನಾನು 4 ದಿನ ನಿಧಾನ ಆಗ್ಬೋದು ಅಷ್ಟೇ ಬಿಟ್ರೆ ಬಾಕಿದೆಲ್ಲ ಏನ್ ಪ್ರಾಬ್ಲಮ್. ಬಹುಶಃ ಅಪ್ಪಾಜಿ ಶಾಸಕರಾಗಿರೋ ಟೈಮಲ್ಲಿ ಅದಿಷ್ಟು ದುಡ್ಡು ನೋಡ್ಬಿಟ್ಟಿದಾರೋ ಅಂತ. ತಾವೇನಾದ್ರೂ ಅಮೌಂಟ್ ಬಗ್ಗೆ ಅಷ್ಟು ತಮಗೆ ಕೇರ್ ಇಲ್ಲ ಅಂತ ಅನ್ಸ್ತದೇನಪ್ಪ ನಮಗೆ. ನಮಗೆ ದೊಡ್ಡ ಅಮೌಂಟ್ ಅಂದ್ರೆ ಸರ್ 2,30,00,000 ಅಂದ್ರೆ ಇಟ್ಸ್ ಎ ಹ್ಯೂಜ್ ಅಮೌಂಟ್ ಅಲ್ವಾ ಸರ್? ಹೌದು, ಹ್ಯೂಜ್ ಅಮೌಂಟ್. ಅದ್ರಲ್ಲಿ ಅದೇನ್ ಕೇರ್ ಇಲ್ದೇನೆ ಮಾಡಕ್ಕಾಗತ್ತ? ಅದಕ್ಕೆ 2,30,00,000 ಏನ್ ಕಡಿಮೆ ದುಡ್ಡು ಏನಿಲ್ಲ. ಅವ್ರ ತರ್ಬೇಕಾದ್ರೆ ಕೇರ್ ಅಲ್ಲಿ ತಂದ್ಬಿಟ್ಟಿದ್ರೆ ಪ್ರಾಬ್ಲಮ್ ಇರುತ್ತೆ, ಆಗ್ತಿರಲ್ಲ ಸರ್. ಹೌದು, ಬಸ್ಸಲ್ಲೇ ಬಂದಿದ್ದು ಆಗೋದು ಅಲ್ವಾ? ಹೌದೌದು. ಅವ್ರಿಗೆ ಅದು ಯಾವ್ದು ಗೊತ್ತಿಲ್ಲ, ಹಂಗಾಗಿದೆ.